ದಕ್ಷಿಣ ಕರ್ನಾಟಕದ ಏನು ಮೊದಲ ಹಂತದ ಚುನಾವಣೆ ಮುಗಿಸ್ಕೊಂಡು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವೇಶ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಈಗ ನಮ್ಮ ಜೊತೆನೇ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಏನು ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನಪುರ ಒಂದು ಚುನಾವಣಾ ಪ್ರಚಾರ ಮಾಡೋಕೆ ಅಂತ ಬಂದಿದ್ದಾರೆ. ಸರ್, ಈಗ ತಮಗೊಂದು ಮಾಹಿತಿ ಇರುತ್ತೆ, ದಾವಣಗೆರೆ ಚುನಾವಣಾ ಕ್ಷೇತ್ರಕ್ಕೆ ಧುಮುಕಿದ್ರಿ, ಹೇಗಿದೆ ಸರ್ ವಾತಾವರಣ? ಯಾರು ಗೆಲ್ಬಹುದು ಅನ್ಸುತ್ತೆ? ಖಂಡಿತವಾಗೂ ಪ್ರಭಾ ಮೇಡಮ್ ಅವರು ಗೆದ್ದೇ ಗೆಲ್ತಾರೆ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಕೊಡುಗೆ ಈ ಜಿಲ್ಲೆಗೆ ತುಂಬ ದೊಡ್ಡದು, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ. ಸೊ ಖಂಡಿತವಾಗಿ ಆ ಕುಟುಂಬ ಗೆಲ್ಲುತ್ತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಬಸ್ಸಲ್ಲಿ ಉಚಿತ ಪ್ರಯಾಣ, ಗೃಹಲಕ್ಷ್ಮಿ, ಗೃಹಜ್ಯೋತಿ. ಇವತ್ತು ಮೊನ್ನೆ ಆರ್ಟ್ಸಲ್ಲಿ ಸ್ಟೇಟ್ ಫಸ್ಟ್ ಬಂದಂಥ ಹುಡುಗ 2000 ನಮ್ಮಮ್ಮ ಓದಿಸಿ ನನ್ನ ಬೆಳೆಸಿದ್ರು ಅಂತ ಹೇಳಿದ್ದಾರೆ. ಸೊ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿಯುತ್ತೆ, ನಾವು ಗೆದ್ದೇ ಗೆಲ್ತೀವಿ. ಪ್ರಭಾ ಮೇಡಮ್ ಅವ್ರು ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ನೋಡ್ರಿ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಭದ್ರಕೋಟೆ ರೀ ದಾವಣಗೆರೆ. ಅವ್ರೊಂದ್ಸಲ MP ಆಗಿದ್ರು. ಕುಟುಂಬ ಭದ್ರಕೋಟೆ. ಒಳ್ಳೇದು ಮಾಡಲಿಲ್ಲ ಅಂದರೆ ಅಷ್ಟು ಸಲ ಎಲ್ರಿ ಆಶೀರ್ವದಿಸ್ತಾರೆ. ಸೊ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಕುಟುಂಬದ ಸೊಸೆ ಖಂಡಿತವಾಗೂ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ಸರ್, ಈಗ ಪಂಚ ಗ್ಯಾರಂಟಿ ಏನು ಕೊಡ್ತಾ ಇದ್ರಲ್ಲ, ಅದನ್ನ ಒಂದ್ ಕಡೆ ಕಿತ್ಕೊಂಡು ಮತ್ತೊಂದು ಕಡೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಮಧ್ಯಪ್ರಿಯರು ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಸಿಟ್ಟಾಗಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿದ್ದಾರೆ ಅಂತ. BJP ಅವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಅಂಬಾನಿ ಅದಾನಿಗೆ 2 ಲಕ್ಷ ಕೋಟಿ ಇದು ಮಾಡಿದಾಗ, ಅವಾಯ್ಡ್ ಮಾಡಿದಾಗ ಆಗದೇ ಇರೋ ಆರ್ಥಿಕ ಸಂಕಷ್ಟ ನಾವು ವರ್ಷಕ್ಕೆ 50,000 ಕೋಟಿ ಬಡವ್ರಿಗೆ ಕೊಟ್ರೆ ಅದು ತುಂಬಾ ದೊಡ್ಡ ಇದಾಗುತ್ತೆ. BJP ಸಂಸದರು ಏನಿದ್ರಲ್ಲ, ಅವ್ರು ಅಯೋಗ್ಯರು, ಅವ್ರಿಗೆ ಕೇಳೋ ಯೋಗ್ಯತೆ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತೋ ಯೋಗ್ಯತೆ ಇಲ್ಲ. ಅವ್ರಿಗೆ ಈ ಸಲ ಪಾಠ ಕಲಿಸ್ತಾರೆ. 23 ಸೀಟು ನಾವು ಕಾಂಗ್ರೆಸ್ ಅವ್ರು ಗೆಲ್ತೀವಿ. ನಮ್ಮ MP ಗಳು ಖಂಡಿತವಾಗೂ ಅಲ್ಲೋಗಿ ನಮ್ಮ ರಾಜ್ಯದ ಬಗ್ಗೆ ಕಷ್ಟ ಸುಖವನ್ನ ಅಲ್ಲಿ ಪ್ರಶ್ನಿಸೋ ದಮ್ಮು ನಮ್ಮ MP ಕ್ಯಾಂಡಿಡೇಟ್ಗಳಿಗಿದೆ, ಅದಾಗುತ್ತೆ ಸಹ. ಸರ್, ಈಗ ನಾವು ಕೊಟ್ಟಿದ್ದು ರಾಜ್ಯಕ್ಕೆ ಅಕ್ಷಯ ಪಾತ್ರೆನ ಕಾಂಗ್ರೆಸ್ ಚೊಂಬು ಕೊಟ್ಟಿದ್ದಂತೆ ಆರೋಪ ಮಾಡ್ತಾ ಇದೆ. ಅವ್ರು ಕೊಟ್ಟಿದ್ದು ಚಿಪ್ಪು, ನಮ್ಗೆ ನಾವು ಕೊಟ್ಟಿದ್ದು ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು? ಎಲ್ಲ ಬಿಜೆಪಿ ನಾಯಕರು ಅದನ್ನೇ ಹೇಳ್ತಾರೆ. ಚಿಪ್ಪಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ನಾವು ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ, ಚಿಪ್ ಕೊಡುವಂತ ಕೆಲಸವನ್ನ ಜನರಿಗೆ, ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ BJP ಸಂಸದರು ಯಾಕೆ ಮಾತಾಡಲ್ವಂತೆ? ಬರ ಪರಿಹಾರದ ಬಗ್ಗೆ ಯಾಕೆ ಮಾತಾಡಲ್ವಂತೆ? ಅಕ್ಕಿಗೆ 36 ರೂಪಾಯಿ kg ಕೊಡ್ತೀವಿ ಅಂತ BJP ಅವ್ರು ಯಾಕೆ ಮಾತಾಡಲ್ವಂತೆ? ರಾಜ್ಯದ ಬಗ್ಗೆ ಎಷ್ಟು ಜನ ಸಂಸದರು ಪ್ರಶ್ನೆ ಕೇಳಿದಾರಂತೆ? ಒಬ್ಬ ಸಂಸದನಿಗೆ ಗಟ್ಟಿ ಗುಂಡೆ ಇಟ್ಕೊಂಡು ಪ್ರಶ್ನೆ ಕೇಳೋ ಇದಿದ್ಯಾ? ಕಾಂಗ್ರೆಸ್ ಅವ್ರನ್ನ, ಕಾಂಗ್ರೆಸ್ CM ಅವ್ರನ್ನ, ಕಾಂಗ್ರೆಸ್ DCM ಅವ್ರನ್ನ, ಕಾಂಗ್ರೆಸ್ MLAಗಳನ್ನ ಬಾಯಿಗೆ ಬಂದಂಗೆ ಬೈಯೋ ಕೆಪಾಸಿಟಿ ಇರೋ ಇವ್ರಿಗೆ, ಈ ಅಯೋಗ್ಯರಿಗೆ ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ವಾ? BJP ಸಂಸದರು ಅಯೋಗ್ಯರು. ಅವ್ರನ್ನ ಈ ಸಲ ಸೋಲಿಸ್ತಾರೆ. ರಾಜ್ಯದ ಬಗ್ಗೆ, ಬರ ಪರಿಹಾರದ ಬಗ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದೀವಿ, ಎಲ್ಲ ಮಾಡಿದೀವಿ. ಸಂಸದರು ಯಾಕೆ ಬಾಯಿ ಬಿಚ್ತಾ ಇಲ್ಲ? ಮೋದಿ ಅವರೊಂದು ಅಲೆಯನ್ನ ಇಟ್ಕೊಂಡು ಚುನಾವಣೆ ಗೆಲ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ವರ್ಕೌಟ್ ಆಗುತ್ತೆ ಅಂತ. ದೇಶದ ಪ್ರಧಾನಿಗಳ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಆದ್ರೆ 27 ಜನ ಗೆದ್ದೋಗಿದ್ರಲ್ಲ ಅಯೋಗ್ಯ ಸಂಸದರು, ಈ ಅಯೋಗ್ಯ ಸಂಸದರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇವ್ರಿಗೆ ಯಾರಿಗೂ ಪ್ರಶ್ನೆ ಕೇಳೋ ದಮ್ಮು, ಧೈರ್ಯ, ತಾಕತ್ತಿಲ್ಲ. ಅದಕ್ಕೆ 7-8 ಜನ ಆ ಪಕ್ಷದವರೇ ತೆಗೆದಿಟ್ರಲ್ಲ. ಪ್ರತಾಪ್ ಸಿಂಹ ಎಲ್ಲೋದ? ಅನಂತ್ ಕುಮಾರ್ ಹೆಗಡೆ ಎಲ್ಲೋದ? ಅವನೊಬ್ಬ ಕೋಲಾರವನು ಇದಾನಲ್ಲ ಮೆಂಟಲ್, ಅವನ್ ಎಲ್ಲೋದ? ಸರಿ, ಇತ್ತೀಚೆಗೆ ವಿಡಿಯೋ ಒಂದು ವೈರಲ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅನೇಕ ಆರೋಪ. ತಾವು ಎಲ್ಲ ಕಡೆನೂ ಪ್ರತಿಭಟನೆ ಮಾಡ್ತೀರಿ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕಾನೂನು ತನ್ನ ಕ್ರಮ ಜರುಗಿಸುತ್ತೆ. SIT ಮೇಲೆ ನನಗೆ ನಂಬಿಕೆ ಇದೆ, ತನ್ನ ಕ್ರಮವನ್ನು ಜರುಗಿಸುತ್ತೆ. ಸೊ ನಾನು ಚುನಾವಣೆ ಪ್ರಚಾರ ಇರೋದ್ರಿಂದ ಹೊರಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಏನು ಪ್ರದೀಪ್ ಈಶ್ವರ್ ಅವರ ಮಾತು. ಈ ಸಾರಿ ನಾವು ಗೆದ್ದೇ ಗೆಲ್ತೀವಿ ಅಂದ್ರೆ ರಾಜ್ಯದಲ್ಲಿ 23 ಸೀಟ್ ಗೆಲ್ತೀವಿ. ರಾಜ್ಯದ ಸಂಸದರಾಗಿ ಆಯ್ಕೆ ಆದಂತವ್ರು ಕೇಂದ್ರದಲ್ಲಿ ಯಾವುದೇ ರೀತಿಯಾದಂತ ರಾಜ್ಯದ ಬಗ್ಗೆ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ನಮಗೆ ರಾಜ್ಯದ ಜನ ಆಶೀರ್ವಾದ ಮಾಡ್ತಾರೆ. ನಾವು 23 ಸೀಟನ್ನ ಗೆಲ್ತೀವಿ ಅಂತ ಹೇಳಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ BJ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.